ಎಷ್ಟು ಮೇಲೆ ಇದ್ದೀನಿ ಅಂದರೆ ಫ್ರೆಂಡ್ಸ್, ತುಂಬಾ ಮೇಲಿದ್ದೀನಿ. ಟೆರೆಸ್ ಮೇಲ್ಗಡೆ ರೂಮ್ ಇದೆ, ರೂಮ್ ಮೇಲಿನ ಟೆರೆಸ್ ಮೇಲೆ ಇದ್ದೀನಿ, ಒಬ್ಬಳೇ ಇದ್ದೀನಿ, ಯಾರೂ ಇಲ್ಲ. ಮೇಲಿನ ಟೆರೆಸ್ ಇದೆಯಲ್ಲ, ಟೆರೆಸ್ ದಟ್ ಮೀನ್ಸ್ ಟೆರೆಸ್ ಮೇಲಿನ ರೂಮ್ ಮೇಲಿನ ಟೆರೆಸ್ ಮೇಲಿನ ಸಜ್ಜಾ ಮೇಲೆ ಒಬ್ಬಳೇ ಕುಂತಿದ್ದೀನಿ. ಸೊ ಬ್ರೇವೆಸ್ಟ್ ಗರ್ಲ್ ಐ ಆಮ್. ನೋಡಿ ಎಷ್ಟು ಮೇಲ್ತಲ್ಲ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗರ್ಲ್. ನಾನು ಮಾತ್ರ ತುಂಬ ಬ್ರೇವೆಸ್ಟ್ ಗರ್ಲ್. ನಮ್ಮ ಅಪ್ಪಾಜಿ ನನ್ನ ನಾಟಿಗೆ ಬೆಳೆಸಿದ್ರು. ಮನಸ್ಸಲ್ಲಿರೋ ಬೇಜಾರು, ತಳಮಳ, ತೊಳಲಾಟ, ನೆನಪುಗಳು ಎಲ್ಲದರಿಂದ ಆಚೆ ಬಂದ್ಬಿಡಂಗ ಒಂದು ರೀತಿ ಫೀಲ್ ಅನ್ಸುತ್ತೆ. ಯಾವ ಊಟಿ, ಕೊಡೈಕೆನಾಲ್, ಹಿಲ್ ಸ್ಟೇಷನ್ಸ್ ಯಾವುದು ಬೇಡ, ನಾವು ಮನೆಯ ಮೇಲೆ ಟೆರೆಸ್ ಸಾಕು, ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸ್ವಲ್ಪ ಬಿಸಿಲಿದೆ, ಬಟ್ ಸ್ವಲ್ಪ ಕ್ಲೌಡಿ ಇದ್ದು ತಣ್ಣಗೆ ಸ್ವಲ್ಪ ಚುಮ್ಮು ಮಳೆ ಬರ್ತಾರೆ. ಕೇಳಿಸ್ತಿದೆಯಾ ನನ್ನ ಮಾತು? ತುಂಬ ಗಾಳಿ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಎಸ್, ನಾನು ಮೇಲೆ ಹೋಗಿದ್ದೆ. ಸ್ವಲ್ಪ ಯಾಕೋ ವಾಟರ್ ಟ್ಯಾಂಕಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಬಿಲ್ಡಿಂಗಲ್ಲಿ ನೀರೇ ಇಲ್ಲ. ಅಟ್ಲೀಸ್ಟ್ ಯಾವುದಕ್ಕಂದರೆ ಒಂದು ಗ್ಲಾಸ್ ನೀರು ಕೂಡ ಇಲ್ಲ, ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೂ ಇಲ್ಲ, ಆ್ಯಂಡ್ ವಾಶ್ರೂಮಲ್ಲಿ ಕೂಡ ನೀರಿಲ್ಲ ಅಂತಲೇ ಹೇಳ್ಬೋದು. ಏನು ಪ್ರಾಬ್ಲಮ್ ಅಂತ ನೋಡೋಕ್ಕೆ ಹೋಗಿದ್ದೆ. ಯಾಕಂದರೆ ನನ್ನ ಹಸ್ಬೆಂಡ್ ಮನೇಲಿಲ್ಲ, ಮನೇಲಿ ಬೇರೆ ಗಂಡು ಮಕ್ಕಳು ಇಲ್ಲ ಮೇಲೆ ಹೋಗಿ ನೋಡೋಕ್ಕೆ. ಐ ಕ್ಯಾನ್ ಡೂ ದ್ಯಾಟ್. ನನಗೇನಂತ ಏನು ಪ್ರಾಬ್ಲಮ್ ಆಗಲ್ಲ. ಅಂಥ ಕೆಲಸ ನಾನು ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ನನ್ನ ಡ್ಯಾಡಿ ನನ್ನ ಬೆಳೆಸಿದ್ದಾರೆ. ಐ ಕ್ಯಾನ್ ಡೂ ಈಸಿಲಿ ಆಲ್ ದೋಸ್ ಥಿಂಗ್ಸ್. ಸ್ವಲ್ಪ ಏನೋ ಟ್ಯಾಂಕಲ್ಲಿ ಅದು ಪೈಪ್ ಏನೋ ಬ್ಲಾಕೇಜ್ ಆಗಿ ನೀರು ಪಾಸ್ ಆಗ್ತಾಯಿಲ್ಲ. ಸೊ ಪ್ಲಂಬರಿಗೆ ನಾನು ಕಾಲ್ ಮಾಡಿದ್ದೀನಿ. ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಬರ್ತೀನಿ ಇವತ್ತು ಅಂತ ಹೇಳಿದ್ದಾರೆ. ಲೆಟ್ಸ್ ಹೋಪ್ ಫಾರ್ ಗುಡ್. ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಿಡಿಯೋ. ನನ್ನ ಬ್ಯಾಕ್ಗ್ರೌಂಡ್ ನೀವು ನೋಡ್ತಾ ಇರ್ಬೋದು. ದಿಸ್ ಈಸ್ ಮೈ ವಾರ್ಡ್ರೋಬ್. ಇದರಲ್ಲಿ ನಾನು ಮೇಲೆ ಹೋಗೋದಿದ್ದಕ್ಕೆ ಕೂದಲೆಲ್ಲ ಸ್ಕ್ಯಾಟರ್ ಆಗಿಬಿಟ್ಟಿದೆ. ಪ್ಲೀಸ್ ಡೋಂಟ್ ಮೈಂಡ್, ಇರಲಿ ಬಿಡಿ. ಇದು ನನ್ನ ವಾರ್ಡ್ರೋಬ್. ಇದು ರೀಸೆಂಟ್ಲಿ ನಾನು ಕೊಂಡ್ಕೊಂಡಿದ್ದು. ತುಂಬ ಇಷ್ಟಪಟ್ಟು ಕೊಂಡ್ಕೊಂಡೆ. ತುಂಬ ಚೆನ್ನಾಗಿದೆ ಕಲರ್ ಅಂತ, ಆ್ಯಂಡ್ ಮಿರರ್ ಕೂಡ ಜೊತೆಲಿದೆ. ಸೊ ಇದರಲ್ಲಿ ನಾನಿವತ್ತು ನನ್ನ ಸ್ಯಾರೀಸ್ ಕೆಲವು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಡೀಟೇಲಾಗಿ ತೋರಿಸಲ್ಲ, ಯಾವ್ಯಾವ ಸ್ಯಾರೀಸ್ ನಾನು ಯಾವ್ಯಾವ ರೀತಿ ನಾನು ಜಸ್ಟ್ ಅದನ್ನ ಕಲೆಕ್ಷನ್ ನಾನು ಜೋಡಿಸಿಟ್ಟಿದ್ದೀನಿ ಅಂತ ಮಾತ್ರ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಓಪನ್ ದಿಸ್ ವಾರ್ಡ್ರೋಬ್. ಈ ರೀತಿ ಇದನ್ನ ನಾನು ಶಾಲ್, ನನ್ನ ಹಸ್ಬೆಂಡ್ ಸನ್ಮಾನ ಮತ್ತು ನನ್ನ ಸನ್ಮಾನದ ಶಾಲ್ಸ್ ಎಲ್ಲ, ಈ ರೀತಿ ಶಾಲ್ಸ್ ತುಂಬ ಇದೆ. ಇದು ಶಾಲ್ ಕಮ್ ವೇರ್ ಅಂತಲೇ ಅನ್ಬೋದು, ಬಟ್ ಶಾಲ್ ಇದು. ಇದನ್ನ ನಾನು ಕವರ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇದು ಸಿಲ್ಕ್ ಸ್ಯಾರೀಸ್ ಎಲ್ಲ ಇದನ್ನ ನಾನು ಜೋಡಿಸಿ ಇಟ್ಟಿದ್ದೀನಿ. ಬಾರ್ಡರ್ ಸ್ಯಾರೀಸ್, ಕಂಚಿವರಂ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ಇಲ್ಲಿ ನಾನು ಫೋಲ್ಡ್ ಮಾಡಿಟ್ಟಿದ್ದೀನಿ. ಇದರಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಇದೆ. ಇದು ಜಸ್ಟ್ ಆರ್ಟ್ ಸಿಲ್ಕ್ ಸ್ಯಾರಿ, ಇದು ನಮ್ಮ ಮಮ್ಮಿದು. ಇದು ಸ್ಯಾರಿ ನಾನು ಇನ್ನೂ ವೇರ್ ಮಾಡೇ ಇಲ್ಲ. ಬ್ಲೌಸ್ ಕೂಡ ಎಲ್ಲ ರೆಡಿ ಇದೆ. ಅವಾಗ ಸ್ಟಿಚ್ ಮಾಡಿಡಿಸಿ ಒಂದು 2 to 3 years ಆಯಿತು, ವೇರ್ ಮಾಡಿಲ್ಲ. ಇದೊಂದು ಸಿಲ್ಕ್ ಸ್ಯಾರಿ, ಆರ್ಟ್ ಸಿಲ್ಕ್ ಸ್ಯಾರಿ. ಇದು ಒಂದು 3 years ಬ್ಯಾಕ್ ಯುಗಾದಿ ಹಬ್ಬಕ್ಕೆ ಹಾಕ್ಕೊಂಡಿದ್ದೆ ನಾನು. ಇದೊಂದು ಆರ್ಟ್ ಸಿಲ್ಕ್ ಸ್ಯಾರಿ. ನಿಮಿಷ, ಜಸ್ಟ್ ರ್ಯಾಂಡಮಾಗಿ ತೋರಿಸಿ, ಇನ್ ಡೀಟೇಲ್ ತೋರಿಸಲ್ಲ. ಇನ್ ಡೀಟೇಲಾಗಿ ತೋರಿಸಿ ಅಂತಂದರೆ ಕೂಡ ನಾನು ತೋರಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು ನನ್ನ ಮದುವೆ ಟೈಮಲ್ಲಿ, ಮದುವೆಯಾಗಿ ನೆಕ್ಸ್ಟ್ ಡೇ ವೇರ್ ಮಾಡಿರುವಂತಹ ಸ್ಯಾರಿ. ಇದು ಬ್ಲೌಸ್ ಈಗ ನನಗೆ ಆಗಲ್ಲ. ಇದು ಕೂಡ ಮೈಸೂರಲ್ಲಿ ಕೊಂಡ್ಕೊಂಡಿದ್ದಂತಹ ಸ್ಯಾರಿ. ಇದು ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟಿರೋಂಥ ಸ್ಯಾರಿ. ನನ್ನ ಒಂದು ಬರ್ತ್ಡೇ ಟೈಮ್ಗೇನು ಮೈಸೂರಿಗೆ ಹೋಗಿದ್ವಿ, ಒಂದು 6-7 years ಬ್ಯಾಕ್ ಅಂತ ಅನ್ಕೋತೀನಿ. ಇದು ಒಂದು ರಾಖಿಗೆ ನನ್ನ ತಮ್ಮ ಗಿಫ್ಟ್ ಕೊಟ್ಟಿದ್ದಂತಹ ಸ್ಯಾರಿ. ಇದು ನನ್ನ ಅಣ್ಣ ಒಬ್ಬರೇ ಇದ್ದಾರೆ, ಅಭಿಮಾನಿ, ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ದಂತಹ ಸ್ಯಾರಿ. ಇದು ಗ್ರೀನ್ ಸ್ಯಾರಿ ವಿತ್ ರೆಡ್ ಬಾರ್ಡರ್, ತುಂಬ ಚೆನ್ನಾಗಿದೆ.
ಇದು ರೀಸೆಂಟ್ಲಿ ಒಂದು 1.5 ಇಯರ್ ಬ್ಯಾಕ್ ಕೊಂಡ್ಕೊಂಡಿದ್ದಂತಹ ಸ್ಯಾರಿ, ಅವ್ರ ಸೆಲೆಕ್ಷನ್ನೇ. ದಟ್ ಮೀನ್ಸ್ ಥ್ರೂ ವೀಡಿಯೋ ಕಾಲ್ ನನಗೆ ಕಾಲ್ ಮಾಡಿ ಸೆಲೆಕ್ಷನ್ ಮಾಡಿಸಿ ಕೊಂಡ್ಕೊಂಡಿದ್ದಂತಹ ಸ್ಯಾರಿ. ಟೋಟಲಿ ಈ ಒಂದು ಸೆಕ್ಷನ್ ಏನಿದೆ ಟೋಟಲಿ ಇದು ಸಿಲ್ಕ್ ಸ್ಯಾರಿ. ಇದು ಅನ್ಸ್ಟಿಚ್ಡ್ ಇದು. ಓಕೆ ಇದು ನನ್ನ ಸೀಮಂತಕ್ಕೆ ಅಂತ ಕೊಂಡ್ಕೊಂಡಿದ್ದಂತಹ ಸ್ಯಾರಿ. ನನ್ನ ಮಗ ಹುಟ್ಟಬೇಕಾದ ಸೀಮಂತ ಅಂತ ಇರುತ್ತಲ್ಲ, ಅದು ಕೊಂಡ್ಕೊಂಡಿದ್ದಂತಹ ಸ್ಯಾರಿ. ಇದು ಕೂಡ ಆರ್ಟ್ ಸಿಲ್ಕ್ ಸ್ಯಾರಿ. ಇದು ತಾಯಿಯ ಮೇಲೆ ಹುಟ್ಟಿದ್ದಂತಹ ಸ್ಯಾರಿ. ನಾನು ಇದನ್ನ ಕೊಂಡ್ಕೊಂಡಿದ್ದೆ ದಾವಣಗೆರೆಯಲ್ಲಿ. ಇದು ಇನ್ನೂ ವೇರ್ ಮಾಡಿಲ್ಲ. ಇದು ಕೂಡ ಬ್ಲೌಸ್ ಕೂಡ ರೆಡಿ ಇದೆ. ತುಂಬ ಚೆನ್ನಾಗಿದೆ ಈ ಸ್ಯಾರಿ ಕೂಡ. ಇದು ಬನಾರಸ್ ಸಿಲ್ಕ್ ಸ್ಯಾರಿ. ಇದು ಕೂಡ ಬನಾರಸ್ ಸಿಲ್ಕ್ ಸ್ಯಾರಿ. ಇದು ನನ್ನ ತಂಗಿ ನನಗೆ ಗಿಫ್ಟ್ ಕೊಟ್ಟಂತಹ ಸ್ಯಾರಿ. ಇದು ಕೂಡ ಆರ್ಟ್ ಸಿಲ್ಕ್ ಸ್ಯಾರಿ. ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಇದು ಕೂಡ ಆರ್ಟ್ ಸಿಲ್ಕ್ ಸ್ಯಾರಿ. ನಾನು ಒಂದು ಸನ್ಮಾನದ ಫಂಕ್ಷನ್ಗೆ ಉಟ್ಕೊಂಡಿದ್ದಂತಹ ಸ್ಯಾರಿ. ಇದು ನನ್ನ ತಮ್ಮನ ಮದುವೆಗೆ ಅಂತ ಕೊಂಡ್ಕೊಂಡಿದ್ದಂತಹ ಸ್ಯಾರಿ. ಈ ಸ್ಯಾರಿ ಇದು ಕೂಡ ಸಾಫ್ಟ್ ಸಿಲ್ಕ್ ಸ್ಯಾರಿ. ಇದು ಕಾಣ್ತಾ ಇದೆಯಲ್ಲ, ಇದು ಕೂಡ ನಾನು ವೇರ್ ಮಾಡಿದ್ದೀನಿ. ಇದು ನನ್ನ ತಮ್ಮನ ಮನೆಯ ಗೃಹ ಪ್ರವೇಶಕ್ಕೆ ಎಂದು ಕೊಂಡ್ಕೊಂಡಿದ್ದಂಥ ಸ್ಯಾರಿ. ಇದು ಕೂಡ ತುಂಬ ಒಂದು ಸಲ ಮಾತ್ರ ವೇರ್ ಮಾಡಿದ್ದೀನಿ. ಇದು ಗ್ರೀನ್ ಸ್ಯಾರಿ. ಇದನ್ನ ವೇರ್ ಮಾಡಿಲ್ಲ, ನೋಡಬೇಕು ಯಾವಾಗ ವೇರ್ ಮಾಡ್ತೀನೋ. ಇದರೊಳಗಿಟ್ಟಿರುವಂತಹ ಸ್ಯಾರಿ ಕೂಡ, ಇದು ಕೂಡ ಯಾವುದೋ ಸ್ಯಾರಿ ಗೊತ್ತಿಲ್ಲ ನನಗೆ. ಸೊ ಇಲ್ಲೆಲ್ಲ ಟೋಟಲಿ ನಾನು ಇಟ್ಕೊಂಡಿರುವಂಥದ್ದು ಸ್ಯಾರೀಸ್, ಸಿಲ್ಕ್ ಸ್ಯಾರೀಸ್, ಆರ್ಟ್ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸಿ ಸ್ಯಾರೀಸ್ ಇಷ್ಟು. ಇನ್ನು ಕೆಳಗಡೆ ಇಲ್ಲಿ ನನ್ನ ಟೋಟಲಿ ಒಂದು ಬ್ಲೌಸಸ್ ಏನಿದೆ ಅದೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಬ್ಲೌಸಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಸ್ಕಾರ್ಫ್ಸ್ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ. ಇದು ಕೆಳಗಡೆ ಈ ಸೆಕ್ಷನಲ್ಲಿ ಬಂದು ನಾನು ಒಂದು ಕಡೆ ಜಾಸ್ತಿ ನಾನು ಕಾಟನ್ ವೇರ್ ಮಾಡಲ್ಲ ಅಂತ ನಿಮ್ಗೆ ಗೊತ್ತು. ಜಸ್ಟ್ ಕೌಂಟಬಲ್ ಕಾಟನ್ ಸ್ಯಾರೀಸ್ ಎಲ್ಲ ಒಂದು ಕಡೆ ಸೆಕ್ಷನ್ ಮಾಡಿದ್ದೀನಿ, ಹಾಗೂ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಒಂದು ಕಡೆ ಸೆಕ್ಷನ್ ಮಾಡಿದ್ದೀನಿ. ಇದೊಂದು ಕಾಟನ್ ಸಿಲ್ಕ್ ಸ್ಯಾರಿ. ಇದು ಕಾಟನ್ ಸಿಲ್ಕ್ ಸ್ಯಾರಿ ಚೆನ್ನಾಗಿದೆ. ಒಂದು ಸಲ ಮಾತ್ರ ವೇರ್ ಮಾಡ್ಕೊಂಡಿರೋದು. ಇದು ಕೂಡ ಕಾಟನ್ ಸಿಲ್ಕ್ ಸ್ಯಾರಿ. ಇದು ನನ್ನ ಸನ್ಮಾನಕ್ಕೆ ಅಂತ ಗಿಫ್ಟ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಕಾಟನ್ ಸಿಲ್ಕ್ ಸ್ಯಾರಿ. ಇದು ಲೆನಿನ್ ಕಾಟನ್ ಸ್ಯಾರಿ. ಒಂದು ಸ್ಯಾರಿ ಕೂಡ ವೇರ್ ಮಾಡಿಲ್ಲ ಇದನ್ನು ಚೆನ್ನಾಗಿದೆ ಸ್ಯಾರಿ ಮಾತ್ರ. ಇನ್ನು ಡೀಟೇಲ್ ತೋರಿಸಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದಂತಹ ಸ್ಯಾರಿ. ಇದು ನಮ್ಮ ಬೆಂಗಳೂರು ಮನೆಯ ಗೃಹ ಪ್ರವೇಶಕ್ಕೆ ನಾನು ಹಿಂದಿನ ದಿನ ಪೂಜೆ ಇರುತ್ತಲ್ಲ ಆ ಟೈಮಲ್ಲಿ ನಾನು ವೇರ್ ಮಾಡಿದ್ದು. ಇದು ಕೂಡ ನನ್ನ ತುಂಬ ಹಳೆ ಸ್ಯಾರಿ. ಇದು ಕೂಡ ಹುಟ್ಟಿದ್ದೀನಿ. ಇದು ಕೂಡ ಚೆನ್ನಾಗಿದೆ. ಇದು ಕೂಡ ಫ್ಯಾನ್ಸಿ ಸ್ಯಾರಿ. ಇದು ಟೀಚರ್ಸ್ ಡೇಗೆ ಅಂತ ಒಂದು ಟ್ಯೂಷನಲ್ಲಿ ಫಂಕ್ಷನ್ ಮಾಡಿದ್ವಿ, ಆವಾಗ ವೇರ್ ಮಾಡಿದ್ದಂತಹ ಸ್ಯಾರಿ. ಇದು ಕೂಡ ತುಂಬ ಚೆನ್ನಾಗಿದೆ. ಲಾಸ್ಟ್ 2 ಇಯರ್ಸ್ ಬ್ಯಾಕ್ ಲಾಸ್ಟ್ ಇಯರ್ ಅಂದ್ಕೋತೀನಿ, ಲಾಸ್ಟ್ ಇಯರ್ ಇದು ವೇರ್ ಮಾಡಿದ್ದು. ಇದು ಫ್ಯಾನ್ಸಿ ಸ್ಯಾರಿ. ಇದು ಕೂಡ ಬ್ಲೌಸೆಲ್ಲ ರೆಡಿ ಇದೆ. ಇದು ಕೂಡ ಫ್ಯಾನ್ಸಿ ಸ್ಯಾರಿ. ಇದು ನನ್ನ ತಂಗಿ ಎಂಗೇಜ್ಮೆಂಟಿಗೆ ನೆಕ್ಸ್ಟ್ ಶಾಸ್ತ್ರ ಇರುತ್ತೆ. ಅವರು ಸ್ಯಾರಿ ಬದಲಿ ಮಾಡ್ಕೊಂಡು ನಮ್ಮ ಹುಡುಗಿ ಸ್ಯಾರಿನ ನಾವು ವೇರ್ ಮಾಡ್ಕೊಂಡು ಕರ್ಕೊಂಡೋಗಿರ್ತೀವಲ್ಲ, ಮತ್ತು ಅವರ ಸ್ಯಾರಿನ ಕೊಟ್ಟಿರ್ತಾರೆ. ಆ ಸ್ಯಾರಿನ ಅವರು ಚೇಂಜ್ ಮಾಡ್ಕೊಂಬನ್ನಿ ಅಂತ ಹೇಳಿದರು. ಅವಳು ಕೂಡ ಚೇಂಜ್ ಮಾಡಿದ್ಲು, ಬಟ್ ನಾನು ಕೂಡ ಅದೇ ಟೈಮಲ್ಲಿ ಚೇಂಜ್ ಮಾಡಿದ್ದೆ. ದಿಸ್ ಇಸ್ ದ ಥಿಂಗ್. ಇದು ತುಂಬ ಹಳೆಯ ಸ್ಯಾರಿ. ನನ್ನ ಮಗ ಇನ್ನೂ ಚಿಕ್ಕ ಪಾಪು ಇದೆ. ಇದೊಂದು ಫ್ಯಾನ್ಸಿ ಸ್ಯಾರಿ, ತುಂಬ ಚೆನ್ನಾಗಿದೆ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ. ಇದೊಂದು ಬ್ಲ್ಯಾಕ್ ಸ್ಯಾರಿ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಲಾಸ್ಟ್ ಇಯರ್ ಕೊಂಡುಕೊಂಡಂತಹ ಸ್ಯಾರಿ. ಗೌರಿ ಹಬ್ಬದ ಟೈಮಲ್ಲಿ ತುಂಬ ಸಖತ್ತಾಗಿ ಯೂನಿಕ್ ಆಗಿದೆ. ಇದರ ರೀಲ್ಸ್ ಕೂಡ ನಾನು ಮಾಡಿದ್ದೀನಿ. ಇದು ಯಾವುದೋ ಮೋಸ ಹೋಗಿದ್ದೆ ಇದು ಸ್ಯಾರಿ. ಇದು ನೆಟ್ ಸ್ಯಾರಿ, ನನಗೆ ಇಷ್ಟ ಇಲ್ಲ. ಇದು ನಾನು ಎಂದೂ ವೇರ್ ಮಾಡೇ ಇಲ್ಲ. ಇದೊಂದು ಫ್ಯಾನ್ಸಿ ಸ್ಯಾರಿ. ಇದು ನಾನು ದೇವಸ್ಥಾನಕ್ಕೆ ಅಂತ ಹೋಗಿದ್ದಾಗ ಇದನ್ನ ವೇರ್ ಮಾಡಿದ್ದೆ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಹಾಕ್ಕೊಂಡು. ಇದು ನಮ್ಮ ಟ್ಯೂಷನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ 2 ಇಯರ್ಸ್ ಬ್ಯಾಕ್, ಆವಾಗ ವೇರ್ ಮಾಡಿದ್ದೆ ಇದನ್ನ. ಇನ್ನು ಮೇಲ್ಗಡೆಲ್ಲ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಡ್ರೆಸ್ಸಸ್ಸು ಇನ್ನು ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ. ತುಂಬ ದಿನ ಆಗಿದೆ, ಆರ್ಗನೈಸ್ ಮಾಡಬೇಕು. ಡ್ರೆಸ್ಸಸ್, ನನ್ನ ಗೌನ್ಸ್ ಹಾಗೂ ಚೂಡಿದಾರ್ಸ್ ಎಲ್ಲ ಇದೆ. ಇನ್ನು ಈ ಸೆಕ್ಷನಲ್ಲೆಲ್ಲ ಬಂದ್ಬಿಟ್ಟು ಅನ್ಸ್ಟಿಚ್ಡ್ ಸ್ಯಾರೀಸ್. ಇನ್ನು ಸ್ಯಾರೀಸ್ ಹಾಗೆ ಇದೆ, ಇನ್ನು ಬ್ಲೌಸಸ್ ಸ್ಟಿಚ್ ಮಾಡಿಸಿಲ್ಲ. ನಿಯರ್ಲಿ ಒಂದು 3 ಇಯರ್ಸ್ 4 ಇಯರ್ಸ್ 5 ಇಯರ್ಸ್ ಹಿಂದೆ ಕೊಂಡ್ಕೊಂಡಂತಹ ಸ್ಯಾರೀಸ್ ಎಲ್ಲ ಹಾಗೆ ಇದೆ. ಯಾವುದನ್ನು ಸ್ಟಿಚ್ ಮಾಡಿಸಿಲ್ಲ ನಾನು. ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಯಾವುದು ಸ್ಟಿಚ್ ಮಾಡಿಸಿಲ್ಲ, ಹಾಗೇ ಇದೆ ನೋಡಿ, ಎಲ್ಲ ಹಾಗೇ ಇದೆ.
ಹಾಗೆ ತಂದು ಇಟ್ಟಿರೋದು. ಇದಕ್ಕೇನು ನಾನು ಸ್ಟಿಚ್ ಮಾಡಿಸಲ್ಲ ಅಂದ್ಕೋತೀನಿ, ಅದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಹಾಕೊಂಡ್ಬಿಡ್ತೀನಿ ಈ ಸ್ಯಾರಿಗೆ. ಇದು ತುಂಬ ಹಳೆಯ ಸ್ಯಾರಿ, ಆಗಲಿ ಇದು ಟ್ರೆಂಡಿಂಗಲ್ಲೂ ಇಲ್ಲ, ಬಟ್ ಯಾವಾಗಾದರೂ ಹಾಕೋಬಹುದು. ಸೊ ಈ ರೀತಿ ಇದೆ. ಇಲ್ಲಿ ಏನಿದೆ, ಇಲ್ಲಿ ಏನು ಸ್ಟಿಚ್ ಮಾಡದೇ ಇರುವಂತಹ ಪ್ಯೂರ್ ಸಿಲ್ಕ್ ಸ್ಯಾರೀಸು ಇದೆ, ಫ್ಯಾನ್ಸಿ ಸ್ಯಾರೀಸು ಇದೆ, ಆ್ಯಂಡ್ ಕಾಟನ್ ಸ್ಯಾರೀಸ್ ಇಲ್ಲ ಐ ಆಮ್ ಶ್ಯೂರ್, ಆ್ಯಂಡ್ ಬನಾರಸಿ ಸಿಲ್ಕ್ ಸ್ಯಾರೀಸ್ ಕೂಡ ಇದೆ. ಎಲ್ಲ ಟೈಪ್ ಕೂಡ ಸ್ಯಾರೀಸ್ ಇದೆ ಇಲ್ಲಿ, ಬಟ್ ಯಾವುದನ್ನು ಇನ್ನು ನಾನು ಸ್ಟಿಚ್ ಮಾಡಿಸ್ದೇ ಇರುವಂತಹ ಸ್ಯಾರೀಸ್. ಓಕೆ, ಇದೇ ಅಂಗಡಿಯಲ್ಲಿ ಹೋಗಿ ಕೊಂಡ್ಕೊಂಡ್ರ ಅಂತ ಕೇಳ್ತಿರ್ಬೋದು. ಇಲ್ಲ, ಇದೇ ಅಂಗಡಿಯಲ್ಲಿ ಹೋಗಿ ಕೊಂಡ್ಕೊಂಡಿಲ್ಲ, ಬಟ್ ಎಲ್ಲ ಸೇರಿಸಿ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಮೇಲೆ ಬಂದುಬಿಟ್ಟು ಚೂಡಿದಾರ್ಸ್ ಎಲ್ಲ ನಾನು ಜೋಡಿಸಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಗೌನ್ಸು ಮತ್ತು ರೆಡಿಮೇಡ್ ಕುರ್ತೀಸ್ ಅದೆಲ್ಲ ಏನಿರುತ್ತೆ ಅದನ್ನ ಜೋಡಿಸಿ ಇಡಬೇಕಿದ್ದೀನಿ, ಆರ್ಗನೈಸ್ ಅಷ್ಟು ಮಾಡಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಇರುವಂಥ ರೆಡಿಮೇಡ್ ಬ್ಲೌಸಸ್ಸು ಅಂಥದ್ದೆಲ್ಲ ಜೋಡಿಸಿಟ್ಟಿದ್ದೀನಿ ಅಷ್ಟೇ. ಈ ಕಡೆ ಪಾರ್ಟ್ ಸ್ವಲ್ಪ ಚೆನ್ನಾಗಿ ಆರ್ಗನೈಸ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಇದನ್ನ ಈಗ ಅಲ್ಲಿ ಜಸ್ಟ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇನ್ನೊಂದೇನು ಗೊತ್ತಾ, ಈಗಾಗಲೇ ಎಲ್ಲರೂ ಗೊತ್ತಿರ್ಬೋದು, ಸಿಲ್ಕ್ ಸ್ಯಾರೀಸ್ ಏನಿರುತ್ತೆ ಎಸ್ಪೆಷಲಿ ಅದೆಲ್ಲ ನೀವು ಅಟ್ಲೀಸ್ಟ್ ಆವಾಗವಾಗ ರೆಗ್ಯುಲರಾಗಿ ಅಲ್ಲದಿದ್ರು ಅಟ್ಲೀಸ್ಟ್ 2 ತಿಂಗಳಿಗೆ ಒಂದು ಸಾರಿ ಆದರೂ ಅದರ ಫೋಲ್ಡ್ನ ಚೇಂಜ್ ಮಾಡಿ ಇಡಬೇಕು. ಯಾವ ಫೋಲ್ಡಿಂಗಲ್ಲಿರುತ್ತೆ ಹಾಗೇ ಇಡದೆ ಅದು ಉಲ್ಟಾ ರೀತಿ ಸ್ವಲ್ಪ ಓಪನ್ ಮಾಡಿ ಸ್ವಲ್ಪ ಕೊಡು ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿಟ್ರೆ, ಯಾವ ಫೋಲ್ಡಿಂಗಲ್ಲಿರುತ್ತೋ ಅದರ ಆಪೋಸಿಟ್ ಫೋಲ್ಡಿಂಗಲ್ಲಿಟ್ಟರೆ ಅದು ಚೆನ್ನಾಗಿ ಗಾಳಿ ಆಡಿ ಸೊ ಫೋಲ್ಡಿಂಗ್ ಚೇಂಜ್ ಆಗಿ ಅದು ಹಾಳಾಗಲ್ಲ. ಇಲ್ಲದ್ರೆ ಅದೇ ಫೋಲ್ಡಿಂಗ್ ಇದು ಸಿಲ್ಕ್ ಸ್ಯಾರೀಸ್ ಎಲ್ಲ ಜಸ್ಟ್ ಹಾಳಾಗ್ಬಿಡುತ್ತೆ ಅಂತ. ಹಾಳಾಗಿದೆ, ನನ್ನ ಸಿಸ್ಟರ್ಸ್ ಎಲ್ಲ ಹಾಳಾಗಿದೆ. ಸೊ ಆ ರೀತಿ ಆಗಲ್ಲ. ಈ ರೀತಿ ಮಾಡಿದರೆ ಗಾಳಿಗೆ ಹಾಕಬೇಕು, ಹಾಕಬೇಕು, ಒಣಗಿ ಹಾಕಬೇಕು ಅಂತ ಇಲ್ಲ ಅಂತಾರೆ. ಬಟ್ ನಮ್ಮ ಮನೇಲಿ ನಾವೆಂದೂ ಆ ರೀತಿ ಮಾಡಿಲ್ಲ. ನಮ್ಮ ಮಮ್ಮಿದು ನನಗಿಂತಲೂ ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ಇದೆ. ನಮ್ಮ ಮಮ್ಮಿದು ಅಪ್ ಟು 80,000 85,000 ತನಕ ಕಾಸ್ಟ್ಲಿ ಸ್ಯಾರೀಸ್, ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಇದೆ. ಬಟ್ ನಾವೇನು ಆ ರೀತಿ ಮಾಡಿಲ್ಲ. ನಮ್ಮ ಮಮ್ಮಿಯ ಸ್ಯಾರೀಸ್ ನಿಯರ್ಲಿ ಒಂದು 70, ನಮ್ಮ ಮಮ್ಮಿಗಿಂತ 70 ಇಲ್ಲ ಸಾರಿ, ಒಂದು 55 ಇಯರ್ಸ್ ಹಳೆ ಸ್ಯಾರೀಸ್ ಎಲ್ಲ ಇದೆ. ಬಟ್ ಏನೂ ಆಗಿಲ್ಲ. ಇನ್ನು ಜಾರ್ಜೆಟ್ ಸ್ಯಾರೀಸ್, ಐ ಲವ್ ಜಾರ್ಜೆಟ್ ಫ್ಯಾಬ್ರಿಕ್ಸ್. ಜಾರ್ಜೆಟ್ ಸ್ಯಾರೀಸ್ ನಾನು ತುಂಬಾ ಪ್ರಿಫರ್ ಮಾಡ್ತೀನಿ, ನಂಗೆ ತುಂಬ ಇಷ್ಟ ಕೂಡ. ಡೈಲಿ ವೇರ್ ಹಾಗೂ ತುಂಬಾ ಈಸಿ ಟು ಡ್ರೇಪ್, ತುಂಬ ಚೆನ್ನಾಗಿ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ ಅಂತ ತುಂಬ ಇಷ್ಟ. ಜಾರ್ಜೆಟ್ ಸ್ಯಾರೀಸ್ ಕಲೆಕ್ಷನ್ಸ್ ಕೂಡ ತುಂಬಾ ಇದೆ. ಇನ್ನು ಅದು ಬೆಡ್ರೂಮಲ್ಲಿರುವಂತಹ, ಕಾಣ್ತಾ ಇದೆಯಾ, ಕಾಣ್ತಾ ಇಲ್ವಾ, ಕಾಣ್ತಾ, ಇವತ್ತೇ ಬೇಡ, ನೆಕ್ಸ್ಟ್ ತೋರಿಸ್ತೀನಿ. ಜಾರ್ಜೆಟ್ ಸ್ಯಾರೀಸ್ ಕಲೆಕ್ಷನ್ ತುಂಬ ಇದೆ. ಅದು ನಿಮಗೆ ತೋರಿಸಿ ಇನ್ ಡೀಟೇಲ್ ತೋರಿಸಿ ಅಂದರೂ ಕೂಡ ತೋರಿಸ್ತೀನಿ. ಕಾಸ್ಟ್ಲಿಯಸ್ಟಿಂದ ಹಿಡಿದು ತುಂಬ ಒಂದು 500 ಇಂದ ಸ್ಟಾರ್ಟ್ ಆಗುವಂಥ ರೇಂಜಿಂದ ಹಿಡಿದು ಅಪ್ ಟು ಒಂದು ನಿಯರ್ಲಿ ಒಂದು 3,000 ಅಷ್ಟೇ. ಜಾರ್ಜೆಟ್ ಸ್ಯಾರೀಸ್ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಒಂದು 2,500 ಸಾವಿರ ತನಕ ಇನ್ವೆಸ್ಟ್ ಮಾಡಿದ್ದೀನಿ. ಅಲ್ಲಿವರೆಗೂ ನನ್ನ ಜಾರ್ಜೆಟ್ ಸ್ಯಾರೀಸ್ ಇದೆ. ಬ್ರ್ಯಾಂಡೆಡ್ ಸ್ಯಾರೀಸ್ ಕೂಡ ಇದೆ. ಇನ್ನು ತುಂಬ ಚಿಕ್ಕ ಅಂಗಡಿಗಳಲ್ಲಿ ಹಾಗೂ ಸೇಲ್ಸ್ಗಳಲ್ಲಿ ಕೊಂಡ್ಕೊಂಡಂಥ ಸ್ಯಾರೀಸ್ ಕೂಡ ಇದೆ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೀತಿ ಇತ್ತು ಇವತ್ತು ನನ್ನ ವಾರ್ಡ್ರೋಬಲ್ಲಿ ಏನೇನಿದೆ ಅಂತ ಅನ್ನೋಂಥ ಒಂದು ವಿಡಿಯೋ. ನಿಮ್ಗೆ ಇಷ್ಟ ಆಯ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಇವತ್ತು ಒಂದು ಕ್ಯಾಶುವಲ್ ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ಕ್ಯಾಶುವಲ್ ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ನನ್ನ ವಾರ್ಡ್ರೋಬಲ್ಲಿ ನನ್ನ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಯಿತು ಅಂತ ಕೂಡ ಕಳಿಸಿ. ಸೊ ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.